ಬಂದೆ ಸೀರೆ ಅಂಗಡಿ ಹತ್ರ ಇದೆ. ಸೀರೆ ಅಂಗಡಿ ನಿನ್ನೆ ಮ್ಯಾಟ್ ಹಾಕ್ತಿದ್ನಲ್ಲ, ಅದು ಕಂಪ್ಲೀಟ್ ಆಗಿಲ್ಲ. ಅದನ್ನ ಇವಾಗ ಮತ್ತೆ ಕಂಪ್ಲೀಟ್ ಮಾಡಬೇಕು. ಯಾಕೆ ಕಂಪ್ಲೀಟ್ ಮಾಡಲಿಲ್ಲ ಅಂತ ಆಮೇಲೆ ಹೇಳ್ತೀನಿ. ಅದು ಮ್ಯಾಟ್ ಹಾಕ್ಬೇಕಾದ್ರೆ ಇವಾಗ ರತ್ನಂ ಸಿಲ್ಕಿಗೆ ಹೋಗ್ತಾ ಇದ್ದೀನಿ. ಆನ್ಲೈನಲ್ಲಿ ಹಾಕಿದ್ರು ಒಂದು ಸೀರೆ, ಮೈಸೂರು ಸಿಲ್ಕು ಚೆನ್ನಾಗಿತ್ತು, ನೋಡ್ಕೊಂಡು ಬರೋಣ ಅಂತ. ಬರ್ತೀನಿ. ನಮ್ಮಮ್ಮ ಬೇಗ ಬಾ ಅಂತೈತಿ. ಈಗಿನ್ನೂ ಮನೆಯಿಂದ ಆಚೆಗೆ ಕಾಲಿಟ್ಟಿದ್ದೀನಿ, ನಾಳೆ ಬೇಗ ಬನ್ನಿ ಅಂತೈತಿ. ಅದಕ್ಕೆ ಇದನ್ನು ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನನ್ನ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲೂ ಇದು ಕಂಪ್ಲೀಟ್ ಆಗಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ವ್ಲಾಗ್ಸ್. ನಿನ್ನೆ ಹೇಳಿದ್ನೆಲ್ಲ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ. ಇವತ್ತು ಡೈಲಿ ವ್ಲಾಗ್ 2 ಮಾಡ್ತಾಯಿದ್ದೀನಿ. ತಿಂಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ಟೈಮ್ ಆಗೈತೆ ಅಂತ. ಚಿತ್ರಾನ್ನ ಮಾಡ್ತಾಯಿದ್ದೀನಿ ತಿಂಡಿಗೆ. ಎಲ್ಲನೂ ಮಾಡಿಟ್ಕೊಂಡಾಯಿತು. ಇಲ್ಲ ಆಲ್ರೆಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಅನ್ನನೂ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಬೇಕಷ್ಟೇ. ಒಗ್ಗರಣೆ ಹಾಕಿ ಕಲಿಸ್ಬೇಕು. ನಮ್ಮ ಅಪ್ಪಂಗೆ ತಿಂಡಿ ಮಾಡಿದ್ದೀನಿ, ಬಾಕ್ಸ್ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ಇವಾಗ ತಾನೇ ಜಸ್ಟ್ ತಿಂಡಿ ಮಾಡಿ ಫುಲ್ಲು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕೆಲಸ ಮುಗಿಸ್ಬಿಟ್ಟು ಇವಾಗ ಬಂದು ತಿಂಡಿ ತಿಂತಾಯಿದ್ದೀನಿ. ಚಿತ್ರಾನ್ನ. ಹಾಗಂತ ನಿನ್ನೆ ವ್ಲಾಗಲ್ಲಿ ಹೇಳಿದ್ನಲ್ಲ, ಅದು ಮಿನಿ ಹಾರ್ಟ್ ಅಟ್ಯಾಕು 8.7K 8K ಅಂತೇನೋ, ಅದು ಇವಾಗ ಇನ್ಸ್ಟಾಗ್ರಾಮಲ್ಲಿ 10K ಆಗಿದೆ, ಮತ್ತು ಯೂಟ್ಯೂಬಲ್ಲಿ 9K ಆಗಿದೆ ವ್ಯೂಸು. ಅದು ನೋಡಿ ಇನ್ನೂ ಖುಷಿ ಆಯಿತು. ಮೊನ್ನೆ 8 ಇತ್ತು, ಇವಾಗ 10K ಆಗಿರೋದು ಫುಲ್ ಖುಷಿ ಆಗ್ಬಿಟ್ಟೈತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಅದೇ ಥರ ವೀಡಿಯೋಸ್ ಮಾಡಾಕ್ತೀನಿ. ಈಗ ತಿಂಡಿ ತಿಂದ್ಬಿಟ್ಟು ನಿನ್ನೆ ಮ್ಯಾಟ್ ಹಾಕ್ತಿದ್ನಲ್ಲ, ಅದು ಕಂಪ್ಲೀಟ್ ಆಗಿಲ್ಲ. ಅದನ್ನ ಇವಾಗ ಮತ್ತೆ ಕಂಪ್ಲೀಟ್ ಮಾಡಬೇಕು. ಯಾಕೆ ಕಂಪ್ಲೀಟ್ ಮಾಡಲಿಲ್ಲ ಅಂತ ಆಮೇಲೆ ಹೇಳ್ತೀನಿ. ಅದು ಮ್ಯಾಟ್ ಹಾಕ್ಬೇಕಾದ್ರೆ ಇವಾಗ ಸದ್ಯಕ್ಕೆ ತಿಂಡಿ ಮುಗಿಸಿ ಆಮೇಲೆ ಬಾಯ್. ಇವಾಗ ರತ್ನಂ ಸಿಲ್ಕಿಗೆ ಹೋಗ್ತಾ ಇದ್ದೀನಿ. ಆನ್ಲೈನಲ್ಲಿ ಹಾಕಿದ್ರು ಒಂದು ಸೀರೆ, ಮೈಸೂರು ಸಿಲ್ಕು ಚೆನ್ನಾಗಿತ್ತು, ನೋಡ್ಕೊಂಡು ಬರೋಣ ಅಂತ. ಬರ್ತೀನಿ. ನಮ್ಮಮ್ಮ ಬೇಗ ಬಾ ಅಂತೈತಿ. ಈಗಿನ್ನೂ ಮನೆಯಿಂದ ಆಚೆಗೆ ಕಾಲಿಟ್ಟಿದ್ದೀನಿ, ನಾಳೆ ಬೇಗ ಬನ್ನಿ ಅಂತೈತಿ. ಇವಾಗ ಹೋಗಿ ಆ ಸೀರೆ ಚೆನ್ನಾಗಿದ್ರೆ ತಗೊಂಡು ಬರ್ತೀನಿ. ಸೀರೆ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಅದೇನು ತುಂಬ ದೂರ ಇಲ್ಲ, ಬಸ್ಗೆಲ್ಲ ಹೋಗೋದೇನಿಲ್ಲ. ನಮ್ಮ ಮನೆ ಹತ್ರನೇ ಒಂದು ಸ್ವಲ್ಪ ದೂರ, ಒಂದು 5 ನಿಮಿಷ ನಡ್ಕೊಂಡು ಹೋದರೆ ಸೀರೆ ಅಂಗಡಿ ಸಿಗುತ್ತೆ. ಅದಕ್ಕೆ ನಡ್ಕೊಂಡೇ ಹೋಗ್ತಿದ್ದೀನಿ, ಬಸ್ಸು ಆಟೋಗೇನು ಹೋಗ್ತಾ ಇಲ್ಲ ಹತ್ರ ಇರೋದಕ್ಕೆ. ಬಂದೆ ಸೀರೆ ಅಂಗಡಿ ಹತ್ರ ಇದೆ. ಸೀರೆ ಅಂಗಡಿ ಸೀರೆ ತಗೊಂಡು ವಾಪಸ್ ಮನೆಗೆ ಹೋಗ್ತಿದ್ದೀನಿ. ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಇಲ್ಲ ಅಂದರೆ ತಗೋತಿರ್ಲಿಲ್ಲ, ಹಾಗೆ ಹೋಗ್ತಿದ್ದೆ ವಾಪಸ್ ನೋಡ್ಬಿಟ್ಟು. ಇಷ್ಟ ಆಯಿತು, ಅದಕ್ಕೆ ತಗೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಸೀರೆ ತೊಗೊಂಡು ಬಂದು ಊಟ ಮಾಡ್ಕೊಂಡು ಬಂದು ಕೂತ್ಕೊಂಡು ಮ್ಯಾಟ್ ಹಾಕ್ತಿದ್ದೀನಿ. ಆವಾಗಲೇ ಹೇಳಿದೆ ಏನಕ್ಕೆ ಮ್ಯಾಟ್ ನೆನ್ನೆ ಕಂಪ್ಲೀಟ್ ಮಾಡಲಿಲ್ಲ ಅಂತಂದರೆ, ಇದು ಈ ಬ್ಲೂ ಕಲರ್ದು ಬಟ್ಟೆ ಖಾಲಿ ಆಗಿಬಿಟ್ಟೈತೆ. ನೆಕ್ಸ್ಟು ಈ ಕಲರ್ ಮುಗಿದ ತಕ್ಷಣ ನೆಕ್ಸ್ಟ್ ಬ್ಲೂ ಹಾಕಬೇಕು. ಬ್ಲೂ ಹಾಕಿದ್ರೆ ಫುಲ್ ಕಂಪ್ಲೀಟ್ ಆಗುತ್ತೆ. ಆದರೆ ಆ ಬ್ಲೂ ಕಲರ್ ಬಟ್ಟೆ ಇಲ್ಲ. ಅದಕ್ಕೆ ಅಮ್ಮ ಯಾವುದ್ಯಾವುದೋ, ನಾನು ಬೇರೆ ಕಲರ್ ಯಾವುದಾದ್ರೂ ಒಂದು ಹಾಕೋಣ ಅಂತ ಅಂದ್ಕೊಂಡೆ. ಆದರೆ ಅಮ್ಮ ಅದೇ ಕಲರ್ ಬಟ್ಟೆ ಯಾವುದಾದ್ರೂ ಹುಡುಕಿ ಕೊಡ್ತೀನಿ, ಅದೇ ಕಲರ್ ಹಾಕು, ಬೇರೆ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತು ಅಂತ ಹಂಗೆ ಇನ್ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಕಂಪ್ಲೀಟ್ ಆಗಲೇ ಇಲ್ಲ ಇದು. ಈಗ ಬ್ಲೂ ಕಲರ್ದು ಹುಡುಕ್ತೈತೆ. ಹುಡುಕಿ ಕೊಟ್ಟಮೇಲೆ ಕಂಪ್ಲೀಟ್ ಮಾಡೋಣ ಅಂತ ಸುಮ್ಮನೆ ಅದೇ. ಸುಮ್ಮನೆ ಬೇರೆ ಬೇರೆ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಇದಾದಮೇಲೆ ಬ್ಲೂ ಕಲರ್ದು ಯಾವ್ದಾದ್ರು ಒಂದು ಪಕ್ಕ ಇದೇ ಕಲರ್ ಸಿಗಲ್ಲ, ಯಾವ್ದಾದ್ರು ರಿಲೇಟ್ ಇರೋದು ಸಿಕ್ಕಿದ್ರೆ ಸಾಕು, ಹಾಕ್ಬಿಟ್ಟು ಕಂಪ್ಲೀಟ್ ಮಾಡ್ತೀನಿ. ಅದಕ್ಕೆ ಇದನ್ನು ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನನ್ನ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲೂ ಇದು ಕಂಪ್ಲೀಟ್ ಆಗಲ್ಲ. ಅಮ್ಮ ಇನ್ನೂ ಹುಡುಕ್ತೈತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುತ್ತೆ ಪಕ್ಕ, ಅದರಲ್ಲಿ ತೋರಿಸ್ತೀನಿ ಫುಲ್ ಹಾಕ್ಬಿಟ್ಟು. ಇವಾಗ ಸದ್ಯಕ್ಕೆ ಇದನ್ನೇ ಈ ಬಟ್ಟೆದೇ ಫುಲ್ ಕಂಪ್ಲೀಟ್ ಮಾಡ್ತೀನಿ ಫಸ್ಟು. ಟಿವಿ ನೋಡ್ಕೊಂಡು ಮ್ಯಾಟ್ ಹಾಕ್ತಿದ್ದೆ, ಬೋರ್ ಹೊಡಿತಿತ್ತು ಅಂತ. ಮತ್ತು ಡ್ರಾಯಿಂಗ್ ಮಾಡ್ತೀನಿ ಅಂತ ಹೇಳಿದ್ದೆ ನನ್ನ ವಿಡಿಯೋದಲ್ಲಿ. ಜಾಸ್ತಿ ಕೆಲಸ ಇತ್ತು ಅಂತ ಡ್ರಾಯಿಂಗು ಮಾಡೋಕ್ಕಾಗಿಲ್ಲ. ಅದು ಒಂದಿನ ತೋರಿಸ್ತೀನಿ. ಅರ್ಧ ಬಿಡಿಸಿಟ್ಟಿದ್ದೀನಿ, ಅದನ್ನು ತೋರಿಸಿ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿ.
ಮ್ಯಾಟ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ. ಆಮೇಲೆ ಎದ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ಮತ್ತು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡಿದೆ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ. ಇವಾಗ ಸದ್ಯಕ್ಕೆ ಊಟದ ಟೈಮ್ ಆಗೈತೆ ಅಂತ ಮುದ್ದೆ ಮಾಡ್ತಾಯಿದ್ದೀನಿ. ರಾಗಿ ಮುದ್ದೆ ಮಾಡಿಬಿಟ್ಟು ಊಟ ಮಾಡಿ ಮಾಡ್ಕೊಂಡಿದ್ದೆ. ಊಟ ಆಯಿತು. ಮೂಸಂಬಿ ಜ್ಯೂಸ್ ಮಾಡಿದ್ದೆ, ಅದನ್ನು ಕುಡಿತಿದ್ದೀನಿ. ಕುಡಿದ್ಬಿಟ್ಟು ಮಲ್ಕೊಳ್ಳೋದೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.